ಫ್ಯಾನ್ಸ್ ವಾರ್ ವಿವಾದ ಟಿವಿ ಫೈನಲ್ಲಿ ಸುದೀಪ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ದಚ್ಚು ವರ್ಸಸ್ ಕಿಚ್ಚ ಫ್ಯಾನ್ಸ್ ಗಲಾಟೆಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ಆ ವ್ಯಕ್ತಿ ಬಗ್ಗೆ ಹೇಳಿಯೇ ಇಲ್ಲ ಅಂತ ಕಿಚ್ಚ ಹೇಳಿರೋದು. ಆ ಹೆಣ್ಣು ಮಗಳು ಕೂಡ ನನ್ನ ಹೆಸರು ಹೇಳಿಲ್ಲ. ನಾನು ಮಾತನಾಡಿದ್ದು ಪೈರಸಿ ಮಾಡುವವರ ವಿರುದ್ಧ. ಟಿವಿ5ಗೆ ನಟ ಕಿಚ್ಚ ಸುದೀಪ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ನನ್ನ ಪೈಲ್ವಾನ್ ಸಿನಿಮಾಗೂ ಇದೇ ರೀತಿ ಮಾಡುದು. ಆಗ ಇಬ್ಬರನ್ನ ಅರೆಸ್ಟ್ ಮಾಡಿ ಪೊಲೀಸರಿಗೆ ಒಪ್ಪಿಸಿದ್ವಿ. ಅರೆಸ್ಟ್ ಮಾಡಿದಾಗ ಆರೋಪಿಗಳು ಆ ವ್ಯಕ್ತಿ ಹೆಸರು ಹೇಳಿದ್ರು. ಆಗ್ಲೂ ಕೂಡ ಕರುಣೆಯಿಂದ ಬಿಟ್ಟು ಕಳಿಸಿದ್ವಿ. ಆದ್ರೆ ಈ ಬಾರಿ ನನಗೆ ಪೈರಸಿ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು. ನನ್ನ ಜೊತೆ ನಲ್ಪಾಡು, ರಾಜುಗೌಡ, ಚಕ್ರವರ್ತಿ ಚಂದ್ರಚೂಡು ಇವರೆಲ್ಲ ಇದ್ರು. ಇವರ ಮಾಹಿತಿ ಪ್ರಕಾರ ಪೈರಸಿ ಮಾಡೋದಕ್ಕೆ ದೊಡ್ಡ ಪಡೆ ಸಿದ್ಧವಾಗಿತ್ತು. ಪೈಲ್ವಾನ್ ಸಿನಿಮಾ ವೇಳೆ ಸುಮ್ಮನಾಗಿದ್ದೆ, ಈ ಬಾರಿ ಇರಲ್ಲ. ಇದೇ ವಿಚಾರವನ್ನು ನಾನು ವೇದಿಕೆ ಮೇಲೆ ಮಾತನಾಡಿದ್ದು ಅಂತ ನಿಮ್ಮ ಟಿವಿ5ಗೆ ನಟ ಕಿಚ್ಚ ಸುದೀಪ್ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಹೆಸರು ತಗೊಂಡಿಲ್ಲ ಅಂದಾಗ ಅವ್ರ ಪಾಪ ಯಾರ ಬಗ್ಗೆ ಮಾತಾಡಿದಾರೋ ನನಗೆ ಗೊತ್ತಿಲ್ಲ. ನಾನು ಮಾತಾಡೋದು ತಪ್ಪಾಗ್ಬಿಡುತ್ತೆ. ನಾವು ಮಾತಾಡಿದ್ದು ಪೈರಸಿ ಬಗ್ಗೆ ನೀಟಾಗಿ ಹೇಳಿದ್ವಿ, ಅದಕ್ಕೆ ಹೇಳಿದ್ವಿ. ನಾನು ಇನ್ನೊಂದು ಅದರಲ್ಲಿ ಸ್ಪಷ್ಟತೆಗೆ ಹೇಳಿದ್ದೀನಿ, 25ಕ್ಕೆ ಒಂದು ಬರುತ್ತೆ ಅಂದಮೇಲೆ ಯುದ್ಧಕ್ಕೂ ರೆಡಿ ಆಗಿದ್ದೀನಿ ನಾವು ಅಂತ. ಕರೆಕ್ಟಾ? ಇದು ನಾನು ಅದನ್ನು ಕರೆಕ್ಟಾಗಿ ನೀಟಾಗಿ ಹೇಳಿದ್ದೀನಿ. ನಾನು ಪೈಲ್ವಾನಿಂದ ಸೈಲೆಂಟ್ ಆಗಿದ್ದೀನಿ. ಪೈರಸಿ ಬಂದಾಗಿಂದನೂ ಏನಾದರೂ ಆಯ್ತು, ಹೋಗ್ಲಿ ಬಿಡಿ ಆ ಹೋಗ್ಲಿ ಬಿಡಿ ಅನ್ನೋದೇ ವೀಕ್ನೆಸ್ಸಾಗಿ ಕಾಣಿಸ್ತಾ ಇದೆ. ನನಗೆ ಅರ್ಥ ಆಗಿಲ್ಲ. ಹಾಗಂತ ಏನೋ ಗನ್ ಹಿಡ್ಕೊಂಡು ಹೇಳ್ತಾ ಇಲ್ಲ. ಏನು ರೆಡಿ ಮಾಡಬೇಕು ಲೀಗಲಿ ನಾನು ಮಾಡ್ತೀನಿ. ಯಾರ ಮೇಲೆ ಹೋಗ್ಬೇಕು ನಾನು ಹೋಗ್ತೀನಿ. ಹಿಡ್ದಂಗೂ ಈ ಸತಿ ಮರ್ಸಿಲೆಸ್ ಪನಿಷ್ಮೆಂಟ್ಸಿಗೂ ನಾವು ರೆಡಿ ಮಾಡ್ತೀವಿ ಸರ್. ಇಷ್ಟಂತೂ ನನ್ನ ಸಿನಿಮಾ ಪ್ರೊಟೆಕ್ಷನ್ ರೆಡಿ ಇದೆ ಇದಕ್ಕೆ. ಅಂದರೆ ಸರ್ ಹೌದು ಸರ್, ಈಗ ನಾವೊಂದು ಟೀಮ್ ಸೆಟ್ ಮಾಡ್ತೀವಿ, ದೊಡ್ಡ ಮಟ್ಟಿಗೆ ಮಾಡ್ತೀವಿ. ಆ್ಯಂಡ್ ಏನಾಗಿದೆ, ಇವಾಗ ನಾವು ಯಾರನ್ನೇ ಹಿಡಿದ್ರು ಸರ್ ಅದು ನಿಮ್ಮ ತನಕ ಬಂದೇ ಬರುತ್ತೆ. ಕರೆಕ್ಟ್? ನಾನು ಹೇಳೋದು ಗೊತ್ತಾಗಲಿಲ್ಲ. ಲಾಸ್ಟ್ ಟೈಮು ನಾವು ಒಂದು ಮರ್ಸಿಫುಲ್ ಆಗಿ ಹೋಗಿದ್ದು, ಆಯಿತು ಬಿಡಿ. ಬಟ್ ಈ ಸತಿ ಆ ದೊಡ್ಡ ಮಟ್ಟಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಬಂದಾಗ ನಾವು ಇಳಿಲೇಬೇಕಾಗುತ್ತಲ್ಲ. ಎಷ್ಟು ದೊಡ್ಡ ಮಟ್ಟದ ಪ್ಲಾನ್ ಅಂದರೆ ಯಾವ ಥರ? ದೊಡ್ಡದೇ ಮೂವಿಗೆ ಡಿಸ್ಟರ್ಬ್ ಮಾಡಬೇಕು, ನಿಮ್ಮ ಮೂವಿಗೆ ಪೈರಸಲ್ಲಿ ಸಿಗುವಂತ ಆಗಬೇಕು. ಈಗ ಲೆಟ್ ಮಿ ಟೆಲ್ ಯು ಸರ್, ಲೆಟ್ ಮಿ ಡೈಲ್ಯೂಟ್ ಇಟ್. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಿಸ್. ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಕಾರಣ ಏನಂತಂದ್ರೆ ನಾನು ಏನು ಮಾಡ್ತಾ ಇದ್ದೀನಿ ನಾನು ಹೇಳೋಕ್ಕೆ ಹೋಗಲ್ಲ. ಓಕೆ, ತಪ್ಪಾಗುತ್ತೆ. ಅದು ನನ್ನ ಪಾಡಿಗೆ ನನಗೆ ಬಿಟ್ಬಿಡಿ. ಕಾರಣ ಏನಂದ್ರೆ ಏನು ಮಾಡಬೇಕು ನಾನು ಮಾಡಬೇಕು ಅಂದ್ರೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ಕೊಂಡು ಕೂರೋಕ್ಕಾಗಲ್ಲ. ಇಂಥವ್ರು ಅಂತ ಅವ್ರನ್ನ ಮಲಗಿದವ್ರನ್ನ ಎಬ್ಸೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಏನಂದರೆ, ಸೆಕೆಂಡ್ಲಿ ಇನ್ನೊಂದು, ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ ರಮಕಾಂತ್ ಅವರೇ. ಫಸ್ಟ್ ಆಫ್ ಆಲ್ ನಮ್ಮ ಎಜೆಂಡಾದಲ್ಲೇ ಇಲ್ಲ. ಯು ಸ್ಟಾರ್ಟೆಡ್ ಫಸ್ಟ್. ಎಸ್, ಈಗ ಓಕೆ, ನಾನು ಎಲ್ಲೋ ಇದ್ದೀನಿ, ನಿಮ್ಮ ಬಗ್ಗೆ ಅಂತ ನೀವು ಯಾಕೆ ಅನ್ಕೋತಾ ಇದ್ದೀರಿ? ಈಗ ಇಲ್ಲಿಂದ 1 ನಿಮಿಷ ರಮಕಾಂತ್ ಬರ್ತೀನಿ ಅಂತ ಆ ಬಾಗಿಲಿಂದ ಹೊರಗಡೆ ಹೋಗ್ತೀನಿ. ನಾನು ಯಾವುದೋ ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ಕೊಳ್ಳೋಣ. ಬರೋಷ್ಟರೊಳಗೆ ಇಲ್ಲ ನನ್ನ ಬಗ್ಗೆನೇ ಅಂತ ನೀವು ಅಂದರೆ ನಾನೇನು ಮಾಡ್ಬೇಕು ಹೇಳಿ? ನಾನು ವಾಪಸ್ ನಿಮ್ಮದೇ ನಾನು ಏನು ಮಾಡ್ಬೇಕು ಹೇಳಿ? ನಾನು ಇದಕ್ಕೆ ಉತ್ತರ ಕೊಡ್ಕೊಳ್ಳೋಕ್ಕೆ ಐ ಆಮ್ ನಾಟ್ ಟು ಸ್ಮಾಲ್ ಲೈಕ್ ದಟ್ ಟು ಟಾಕ್ ಅಬೌಟ್ ಆಲ್ ದಟ್. ಸೆಕೆಂಡ್ಲಿ ಹಿಯರ್ ಮಿ ಔಟ್. ಸೆಕೆಂಡ್ಲಿ ಎನಿ ಟೈಮ್ ಇವಾಗ ಇದಕ್ಕೆ ಉತ್ತರ ಕೊಡಬೇಕು ಅಂದರೆ ನಾನು ಯಾರದೇ ಬಗ್ಗೆ ಬಂದಾಗ ಇವತ್ತವರೆಗೆ ನಾನು ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ. ಯಾವ ಸಂದರ್ಭದಲ್ಲಿ ಯಾರನ್ನು ಕೆಳಗಾಕಿಲ್ಲ. ಯಾವ ಸಂದರ್ಭ ಆ್ಯಂಡ್ ಇದೆಲ್ಲ ನಾನು ಮಾತಾಡ್ತಾ ಕೂತ್ರೆ ನನ್ನ ಬಗ್ಗೆ ನನಗೆ ಇದು ಅನಿಸುತ್ತೆ. ಯಾಕಂದರೆ ಆ ಮಟ್ಟದಲ್ಲೂ ಇಲ್ಲ ನಾನು ಎಲ್ರಿಗೂ ಕನ್ವಿನ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು. ನನಗೆ ಗೊತ್ತಿರೋದೇನೆಂದ್ರೆ ನಂದೊಂದು ಸಿನಿಮಾ ನನಗೆ ಕಾಪಾಡ್ಕೋಬೇಕು. ನಾನು ಅಲ್ಲಿದ್ದೀನಿ. ಈಗ ನಾನು ಎಲ್ಗೋ ಹೇಳ್ತಾ ಇದ್ದೀನಿ, ಚಿತ್ರರಂಗದಲ್ಲಿ ಎಷ್ಟು ಜನ ಇದ್ದಾರೆ? ಎಲ್ಲರೂ ಹಿಂಗೆ ರಿಯಾಕ್ಟ್ ಮಾಡಿದ್ರಾ? ನೀವು ಹೇಳಿ. ಈಗ ನಾನು ಹೇಳಿದ್ದು ಆ ಮಟ್ಟಿಗೆ ಇಂಡೈರೆಕ್ಟ್ ಹಾಕಂದರೆ ಯಾರ್ಯಾರೋ ಮಾಡಬೇಕಿದ್ದಾರೆ. ನಾನೊಂದು ಇವಾಗ ಎಲ್ಲರೂ ಯಾಕೆ ಸೈಲೆಂಟ್ ಆಗಿರ್ತಾರೆ ಅಂದರೆ ಎಲ್ಲರೂ ಚೆನ್ನಾಗಿದ್ದೀವಿ ನಾವು. ಗೊತ್ತಾಯ್ತಾ ನಿಮಗೆ? ಒಬ್ಬ ವ್ಯಕ್ತಿನ ಒಂದ್ಸತಿ ಅರ್ಥ ಮಾಡ್ಕೊಬೇಕು, ಪದೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀವು ಯಾರ ವ್ಯಕ್ತಿ? ನಾನೇ. ಓಕೆ, ಈಗ ನೀವು ನಾನು ಏನು ಅಂತ ಗೊತ್ತಿದ್ರೆ ನೀವೇ ಒಂದು ಹೇಳಿದ್ರಿ, ಸುದೀಪ್ ಆ ಮಟ್ಟಕ್ಕೆ ಹೋಗೋರಲ್ಲ. ಇದು ನೀವು ನನ್ನ ಅರ್ಥ ಮಾಡ್ಕೊಂಡಿರೋ ರೀತಿ ಹೇಳಿದ್ದೀನಿ. ಅಂದರೆ ಇವಾಗ ನನ್ನ ಸಿನಿಮಾದಲ್ಲಿ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನದ ದುಡ್ಡಿದೆ. ನೀವು ಅದನ್ನು ಆ ಮಟ್ಟಿಗೆ ಇವಾಗ ಸಿಂಪಲ್ ಪೈರಸಿ ಅಂತ ಬರೋದಕ್ಕೂ ಸರ್ ಒಂದೇನೋ ಒಂದು ಮಾಡ್ತಾ ಇದ್ದಾರೆ ಈ ಥರ ಅದು ಬರ್ತಾರೋ ಸೋರ್ಸಸ್ಸು ದೊಡ್ಡ ಸ್ಟ್ರಾಂಗ್ ಲೀಗಲ್ ಸೋರ್ಸಸ್. ಅವು ಯಾವುದೋ ಏರಿಯಾದಿಂದ ಬಂದಿರೋ ಫೋನ್ ಕಾಲ್ ಅಲ್ಲ ಅವು. ಹಾಗಿರಬೇಕಾದ್ರೆ ವಾಟ್ ಐ ಹ್ಯಾವ್ ಟು ಡೂ ಐ ಆಮ್ ಡೂಯಿಂಗ್ ಸರ್. ಐ ವಿಲ್ ನಾಟ್ ಇವನ್ ಗೆಟ್ ಇನ್ ಟು ದಟ್ ಬಿಕಾಸ್ ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಫಿಲ್ಮ್. ಕರೆಕ್ಟ್? ಆನ್ ದ ಅದರ್ ಹ್ಯಾಂಡ್ ನಮಗೆ ಗೊತ್ತಾಗಿದೆ ಅನ್ನೋದು ಗೊತ್ತಾಗಬೇಕಿತ್ತು, ತಲುಪಿಸಿದೆ. ಗಾಟ್ ಇಟ್. ಈಗ ನಾನು ಯಾವುದೋ ರೂಟಲ್ಲಿದ್ದೀನಿ ಸರ್. ನಾನು ಮಾತಾಡ್ತಾ ನಾನು ಯಾರ್ದಾರ ಹೆಸರು ತೊಗೊಂಡ ಇಲ್ಲ, ಯಾರಿಗಾರ ಹಿಂಟ್ ಮಾಡೋಣ ಸರ್. ಇನ್ನೊಂದು ಹೇಳ್ತೀನಿ ಕೇಳಿ, ಹಂಗೆ ಮಾಡಲೇಬೇಕು ಅಂದರೆ ನಾನು ಇಂಡೈರೆಕ್ಟಾಗಿ ಬರೋಕ್ಕಾಗುತ್ತೆ. ಯಾರೋ ಒಬ್ಬರಿಗೆ ಪರ್ಟಿಕ್ಯುಲರ್ ಮೆಸೇಜ್ ಕೊಡಬೇಕು ಅಂದರೆ ಕರೆಕ್ಟ್ ನಾನೇ ಕೊಡಲಿ. ನಾನು ಕೊಡಬೇಕಾಗಿರೋ ವ್ಯಕ್ತಿಗಳು ನಾನು ಅದು ಒಂದು ಇಲ್ಲಿಂದ ನಿಂತ್ಕೊಂಡು ಸೌಂಡ್ ಮಾಡುತ್ತೆ ಅಂತಂದರೆ ಬಿಕಾಸ್ ಅದೆಲ್ಲ ನೀವು ಮಾಡ್ತಾ ಇರೋರಿಗೆ ರೆಡಿ ಇರಿ. ನೀವು ಪೈರಸಿ ಮಾಡೋಕ್ಕೆ ಕೊಟ್ಟಿದ್ದೀರಲ್ವ, ಮಾಡಿ. ಕರೆಕ್ಟ್? ಇವಾಗ ಸ್ಪೆಸಿಫಿಕಲಿ ನಾನೇನು ಹೇಳಕ್ಕೆ ಹೋಗಲಿಲ್ಲ ಬಿಕಾಸ್ ಐ ಹ್ಯಾಡ್ ಮೈ ಓನ್ ರೆಸ್ಟ್ರಿಕ್ಷನ್ಸ್ ಆ್ಯಂಡ್ ಲಿಮಿಟೇಷನ್ಸ್.
ನಾನು ಮಾತಾಡಿದ್ದೀನಿ. ಇದ್ರ ಮೇಲೆ ನನಗೆ ಇದೆಲ್ಲ ನಿಂಗೆ ತಮಾಷೆ ಅನ್ನಿಸ್ತಾ ಇದೆ. ಬಿಕಾಸ್ ಯಾರ್ಯಾರು ಈಗ ಎದುರುಗಡೆ ಯಾರಾದರೂ ಮಾತಾಡಿದಾಗ ಸರ್ ನನ್ನ ಹೆಸರು ತೊಗೊಂಡ್ರೆ ಅವತ್ತು ವೇದಿಕೆ ಮೇಲೆ ನಲ್ಪಾಡು ನಾನು ಇವರೇ ಕಾರಲ್ಲಿ ಇದ್ದರಿಂದ ಅವ್ರು ಮಾತಾಡಿದ್ವಿ. ನಮ್ಮ 3 ಜನದ ಹೆಸರು ತೊಗೊಂಡ್ರೆ 3 ಜನನೂ ಉತ್ತರ ಕೊಡ್ತೀವಲ್ಲ, ಹಂಗೇನಿದೆ ಸರ್, ಕ್ಲಾರಿಫಿಕೇಶನ್ ಕೊಡೋಣ, ಉತ್ತರನೂ ಕೊಡೋಣ. ಯಾರು ನಮ್ಮ ಬಗ್ಗೆ ಹೆಸರೇ ತೊಗೊಂಡಿಲ್ಲ ಅಂದಾಗ ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಆ್ಯಂಡ್ ಅವರು ನಮ್ಮ ಬಗ್ಗೆ ಹೇಳಿದ್ದು ಅನ್ನೋದು ತಪ್ಪಾಗುತ್ತೆ. ಅವ್ರೇನು ಪಾಪ ಹೆಸರು ತೊಗೊಂಡಿಲ್ಲ. ನಾನು ಅದು ಹೋದ ಇಂಟರ್ವ್ಯೂಲ್ಲಿ ಕೂತ್ಕೊಂಡಾಗ ಅವ್ರು ಹೇಳಿದ್ರು ಅವ್ರ ಪಾಪ ಅವ್ರ ಹೆಸರೇ ತೊಗೊಂಡಿಲ್ವಲ್ಲ ನಮ್ಮದು, ಅವರು ಪಾಪ ಯಾರನ್ನ ಹಿಡ್ಕೊಂಡು ತಲೆಯಲ್ಲಿ ಹೇಳಿದಾರೋ ಗೊತ್ತಿಲ್ಲ. ತಪ್ಪಾಗುತ್ತೆ ಮಾತಾಡೋದು. ಬುಕ್ ಆಗಿರೋ ವಿಚಾರಕ್ಕೂ ಇದೇನೋ ಬುಕ್ ಆಗಿಲ್ಲ, ಸುಳ್ಳು ಹೇಳ್ತಿದ್ದಾರೆ, ಅದು ಏನೋ ಶುರುವಾಗಿತ್ತಲ್ಲ. ಅವೆಲ್ಲ ಸ್ಮಾಲ್ ವಾರ್ ಸರ್, ಸ್ಮಾಲ್ ಪೆಟ್ಟಿ. ಲಾಸ್ಟ್ ಟೈಮ್ ನಾನು ಹೇಳಿದೆ ಗ್ರೌಂಡ್ ಲೆವೆಲ್ಗೆ ಹೋಗಿ ನಾನು ಅದೆಲ್ಲ ಫೈಟಿಗಿತ್ತು ಸರ್. ನನ್ನ ಯುದ್ಧ ಅಂತ ನಾನು ಏನು ಹೇಳಿದೆ ಸರ್, ಇದು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯೋ ವಾರ್ ಬಗ್ಗೆ ನಾನು ಮಾತಾಡಲ್ಲ ಸರ್. ಅದೆಲ್ಲ ಕಿತ್ತಾಡ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ, ಅದೆಲ್ಲ ನಾನು ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂಲಿ ಹೇಳಿದೆ. ದೇರ್ ಆರ್ ಸ್ಮಾಲ್ ಥಿಂಗ್ಸ್ ರಮಾಕಾಂತ್ ಅವರೇ. ಇಲ್ಲಿ ಇದು ನಡೀತಾ ಇರೋದು ದೊಡ್ಡ ಮೊತ್ತದಲ್ಲಿ ಒಂದು ಕೋಟಿ ಯಾರಿಗೂ ಒಂದು ಲಾಸ್ ಆಗುತ್ತೆ. ಒಬ್ಬರು ಹಾಳಾಗ್ತಾರೆ, ಒಬ್ಬರು ವಿತರಕರ್ತರು ಹೋಗ್ತಾರೆ, ವೀಕ್ಷಕರು ಹೋಗ್ತಾರೆ ಅಲ್ಲಿ ಅಂತ ಬಂದಾಗ ಸಿನಿಮಾ ನೀವು ಹೇಳಿದ್ರಿ ಆನೆಗೆ ಅಂಬಾರಿ ದೊಡ್ಡದಲ್ಲ ಅಂದ್ರಿ. ಈಗ ನಿಮಗೆ ನನ್ನ ಬಗ್ಗೆ ಅದ್ರ ಬಗ್ಗೆ ನಂಬಿಕೆ ಇದ್ದಲ್ಲಿ ಸರ್ ನಾನು ತಾನೇ ಸಿನಿಮಾನ ಕಾಪಾಡಬೇಕು. ನಾನೇ ಧ್ವನಿ ಇರಲಿಲ್ಲ ಅಂದರೆ ಈಗ ನಾನು ವೇದಿಕೆ ಮೇಲೆ ಮಾತಾಡಿಲ್ಲ ಅಂದ್ಕೊಳ್ಳಿ, ಏನಾಗಿರೋದು? ಒಳಗೊಳಗಡೆ ನೋಡು ನೀನು ನೋಡು ಸರ್. ಯಾರಿಗೂ ಗೊತ್ತಾಗಬೇಕಿತ್ತು, ನಮಗೆ ಗೊತ್ತಾಗಿದೆ ಅಂತ. ನಾವು ರೆಡಿ ಇದ್ದೀವಿ. ಏನು ಮಾಡ್ಬೇಕು? ಫ್ಯಾನ್ಸ್ ಏನು ಮಾಡ್ಬೇಕು? ಸುದೀಪ್ ಫ್ಯಾನ್ಸ್ ಏನು ಮಾಡೋದು ಬೇಡ ಸರ್, ಆರಾಮಾಗಿ ಪಿಕ್ಚರ್ ಹೋಗಿ ನೋಡಲಿ, ಯಾರಿಗೂ ರಿಯಾಕ್ಟ್ ಮಾಡೋದೇ ಬೇಡ. ಪಡೆ ಕಲ್ಲು ತೂರಾಟ ಮಾಡ್ತಿದ್ದಾರೆ, ಯುದ್ಧಕ್ಕೆ ಏನಕ್ಕಂತ ಹೇಳಿದ್ರೆ ಪೈರಸಿ ನಿಮ್ಮ ಕಣ್ಣಿಗೆ ಬಿದ್ದಲ್ಲಿ ಇಮಿಡಿಯೇಟ್ ರಿಯಾಕ್ಟ್ ಮಾಡಿ. ನೀವು ಆ ಲಿಂಕ್ಗಳು ನಮ್ಗೆ ಕಳಿಸಿ, ನೀವು ಹೋರಾಟ ಮಾಡಿ. ಇವಾಗ ನನ್ನ ಫ್ಯಾನ್ಸಿಗೆ ಇವಾಗ ಪೈಲ್ವಾನಲ್ಲಿ ಹೇಳ್ತೀನಿ ಸರ್, ಪೈಲ್ವಾನಲ್ಲಿ ಇದೇ ಥರ ಪೈರಸಿ ಆದಾಗ ನನ್ನ ಫ್ಯಾನ್ಸೇ ನಮ್ಮ ಸಿನಿಮಾ ಕಾಪಾಡಿದ್ದು ಸರ್. ಓಕೆ, ಪೈರಸಿ ಬಂದ್ರೂ ಥಿಯೇಟ್ರ್ ಒಳಗೆ ನುಗ್ಗಿದ್ರು, ಪೈರಸಿ ಬಂದ್ರು. ಇದೇ ನೀವು ಕಿಟ್ಟಪ್ಪನಿಗೆ ಹೋಗ್ಬಿಟ್ಟು ಸ್ವಪ್ನ ಅವ್ರಿಗೆ ಇವತ್ತಿಗೂ ಕೇಳಿ, ಅವ್ರ ಪಾಪ ಎಷ್ಟು ನೋವು ಅನ್ಬಿಸ್ಬಿಟ್ರು ಅಂದರೆ ಮಾರ್ನಿಂಗ್ ಶೋನು ನಡೀತಾ ಇದೆ, ಆಲ್ರೆಡಿ ದೊಡ್ಡ ಒಳ್ಳೆ ಪ್ರಿಂಟು. ಮೊದಲನೇ ಸಿನಿಮಾ ಪೈರಸಿ ಆಗಿದ್ದು ಸರ್ ಆರೆಂಜಲ್ಲಿ. ಟೆಲಿಗ್ರಾಮಲ್ಲಿ ಬರುವಂಥದ್ದು ಮೊದಲನೇ ಸಿನಿಮಾ ಪೈರಸಿ ಆಗಿದೆ. ಅಲ್ಲಿವರೆಗೂ CD ಬರ್ತಾಯಿತ್ತು, ಕ್ಯಾಮ್ರಾ ಪ್ರಿಂಟ್ ಬರ್ತಾಯಿತ್ತು, ಡಿಜಿಟಲ್ ಪ್ರಿಂಟು ಆ ಥರ. ಸೊ ಅಲ್ಲಿಂದ ಪ್ರಾರಂಭ ಆಯಿತು. ಅವತ್ತಿಗೆ ಕಾಪಾಡಿದ್ಯಾರು ಸರ್? ನನ್ನ ಫ್ಯಾನ್ಸೇ. ಈಗ ನನ್ನ ಫ್ಯಾನ್ಸ್ನ ಯಾಕೆ ಇನ್ವಾಲ್ವ್ ಮಾಡಬಾರ್ದು ನಾನು? ನಿಮ್ಮ ಕಣ್ಣು ಇವಾಗ ನೀವು ತಾನೇ ನೋಡಬೇಕು, ಎಲ್ಲೆಲ್ಲ ಕೂತಿರ್ಬೇಕಾದ್ರೆ ನಿಮಗೆ. ನಾನು ರಮಾಕಾಂತ್ ಅಂತ ಹೇಳಿದೆ, ರಮಾಕಾಂತ್ ನೀವು ಇಲ್ಲಿಂದ ಹೋದಾಗ ಅಕಸ್ಮಾತ್ ಸರ್ ನಿಮ್ಮ ಕಿವಿಗೆ ಏನಾರು ಬಿದ್ದಲ್ಲಿ, ಕಣ್ಣಿಗೆ ಏನಾರು ಬಿದ್ದಲ್ಲಿ ದಯವಿಟ್ಟು ಇವಾಗ ನೀವು ಹಿಂಗೆ ಸಿಗ್ತೀರಾ ಹೇಳ್ತೀನಿ. ನಾನು ಒಬ್ಬೊಬ್ಬ ಫ್ಯಾನಿಗೆ ಸಿಕ್ಕಿ ಹೇಳೋಕ್ಕಾಗತ್ತಾ? ದಟ್ ವಾಸ್ ದ ಬೆಸ್ಟ್ ಆಪರ್ಚುನಿಟಿ ಫಾರ್ ಮಿ. ವೇದಿಕೆ ಮೇಲೆ ಹೇಳಿದೆ, ಸೈಲೆಂಟಾಗಿ ಕೂರ್ಬೇಡಿ ನೀವು ಅಂತ. ಕಾರಣ ಏನಂತಂದರೆ ಒಂದು ಬಂದು ಪೈರಸಿ ಆಗ್ತಾಯಿದೆ, ನಿಮ್ಮ ಥರ ಲಿಂಕ್ ಬಂತಾರೆ, ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡಿ, ಹೋಗಿ ಕಂಪ್ಲೇಂಟ್ ಕೊಡಿ, ಮಾಡಿ. ಯಾವುದ್ರ ಬಗ್ಗೆ ಮಾಡಬೇಕು ಅದ್ರ ಬಗ್ಗೆ ಬರುತ್ತೆ, ರಿಸಲ್ಟ್ ಬರಲಿ. ಆ್ಯಂಡ್ ಇದು ಒಂದಕ್ಕಲ್ಲ ಸರ್, ಏನಾಗುತ್ತೆ ಎಲ್ಲ ಸಿನಿಮಾಗೂ ಹೆಲ್ಪ್ ಆಗಬೇಕಿದು. ಹೋರಾಟ ನಾನು ಒಬ್ಬಂದೇ ಅಲ್ವಲ್ಲ, ನನಗೆ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಆಗ್ತದೆ, ಬಟ್ ಎಲ್ರದ್ದು ಆಗಲಿ ಅದು. ಆ್ಯಂಡ್ ನಾನು ಇದು ಒಳ್ಳೆ ನನ್ನ ವೇದಿಕೆಯಲ್ಲಿ ಮಾತಾಡಿದೆ, ಪಕ್ಕದ ವೇದಿಕೆಲ್ಲ ಮಾತಾಡಲಿ, ನಾನು ನನ್ನ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಮರಿಬೇಡಿ, ನಾನು ಹೇಳ್ಬೇಕಾದ್ರೆ ಅಲ್ಲಿ ಕ್ಯಾಮ್ರಾ ಇದೆ, ಎಲ್ಲರೂ ನೋಡ್ತಾರೆ ಅಂತ ಗೊತ್ತಿಲ್ವ ನನಗೆ? ಬಚ್ಚಿಟ್ಕೊಂಡು ಹೇಳಿದ್ನ? ಈಗ ನಾನು ಎಲ್ಲೋ ಬಚ್ಚಿಟ್ಕೊಂಡು ಹೇಳ್ಬಿಟ್ಟು ಅಲ್ಲಿಂದೆಲ್ಲೋ ಬಾತ್ರೂಮಿಂದ ತೆಗೆದುಬಿಟ್ಟು ರೂಮಿಂದ ತೆಗೆದುಬಿಟ್ಟು ಹಾಕಿದ್ರೆ ಒಪ್ತೀನಿ. ನಾನು ವೇದಿಕೆ ಮೇಲೆ ಹೇಳಿದ್ದೀನಿ ಸರ್, ಐ ಆಮ್ ಹಿಯರ್ ಫಾರ್ 30 years. ನನಗಷ್ಟು ಗೊತ್ತಿಲ್ಲ ಕ್ಯಾಮ್ರಾ ಸೆರೆ ಹಿಡಿತಾರೆ, ಇನ್ನೊಂದು ಆಗ್ತಾರೆ ಅಂತ. ಈಗ ನಾನು ಮಾತಾಡಿದ್ದು ಎಲ್ಲಿ ಅರ್ಥ ಆಯ್ತಾ ನಿಮಗೆ? ಸೌಂಡ್ ಆಗ್ತಾ ಇರೋದು ಎಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಮಾತಾಡಿದ್ದೇ ಬೇರೆ, ನಾನು ಅಲ್ಲಿದ್ದೀನಿ. ಆ್ಯಂಡ್ ಇನ್ನೊಂದು ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂತೇಳಿ, ಯಾರ ಬಗ್ಗೆನೂ ಮಾತಾಡೋದು ತಪ್ಪಾಗುತ್ತೆ ಸರ್. ಅದು ಈಗ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಎಲ್ಲೋ ಒಂದು ಕಡೆ, ಐ ಡೋಂಟ್ ಥಿಂಕ್ ಅದು ನಮ್ಮ ಹೆಸರು ತೊಗೊಂಡ್ರೆ ನಾನು ಹೇಳ್ಬಲ್ಲೆ. ಪಾಪ ಅವ್ರು ಯಾರನ್ನ ತಲೆಯಲ್ಲಿ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ, ನೀವು ಅವ್ರಿಗೆ ಕೇಳಿ, ಯಾರಿಗೆ ಹೇಳಿದ್ದು ಅಂತ ಕೇಳಿ. ಸಪೋಸ್ ನಮ್ಮ ಹೆಸರೇ ಬಾಯಿಂದ ಬಂದರೆ ಉತ್ತರ ಕೊಡ್ತೀವಿ, ಇದ್ರ ಮೇಲೆ ತಪ್ಪಾಗುತ್ತೆ ಸರ್. ನ್ಯೂಟನ್ಸ್ ಥರ್ಡ್ ಲಾ ನೆನಪಾಗ್ಬಿಡ್ತು ಆ ಮಾತುಗಳು ಕೇಳಿದಾಗ. ನನಗೆ ಅಷ್ಟು ಸೈನ್ಸ್ ಗೊತ್ತಿಲ್ಲ ರಮಾಕಾಂತ್, ಒಂದು ಹೇಳ್ತೀನಿ. ಇದ್ರ ಮೇಲೆ ಒಂದು ರಿಯಾಕ್ಷನ್ ರಮಾಕಾಂತ್, ಫಾರೆನ್ಸಿಕ್ ರಿಪೋರ್ಟ್ ಹೋಗೋದು ಬೇಡ, ಬೈಸೆಕ್ಷನ್ ಅಷ್ಟೊಂದು ಬೇಡ. ಆ್ಯಂಡ್ ಇದು ನನ್ನ ಲೈಫಲ್ಲಿ ಏನೂ ಅಲ್ಲ, ಇದು ಸಿಚುವೇಶನ್ ಅಲ್ಲ. ಓಕೆ, ಇದನ್ನು ನಾವು ಡೈಸೆಕ್ಟ್ ಮಾಡ್ಕೊತ ಹೋದರೆ ನನ್ನ ಅಜೆಂಡಾ ಇವತ್ತು ಮಾರ್ಕ ಯಾರ್ದೋ ಸ್ಟೇಟ್ಮೆಂಟಾ? 30 years I'm in the industry. I know how to respect people and I know how to love my cinema and I know how to protect my cinema. ಇಲ್ಲಿ ನನ್ನ ಮಾತು ಅದ್ರ ಬಗ್ಗೆ ಇದೆ ಹೊರತು ಇನ್ಯಾವುದ್ರ ಬಗ್ಗೆನೂ ಅಲ್ಲ. ನನ್ನ ಮಾತಲ್ಲಿ ಏನಾದ್ರು ಸ್ಪೆಸಿಫಿಕ್ ಆಗಿ ಯಾರ್ದಾರು ಹೆಸರಿದ್ದು ಇನ್ನೊಂದಿದ್ರೆ ಮಾತಾಡೋಣ.